रियासती वजीर जमीर अहमद खान ने सिग्गावी हलके से अजीम पीर कादरी को मनाकर यासिर खान पठान को टिकट दिलाई थी, जिसका नतीजा कामयाबी हासिल हुई। अजीम पीर कादरी को जमीर अहमद खान और कांग्रेस पार्टी ने यह वायदा किया था कि रिजल्ट के बाद इन्हें कैबिनेट दर्जे का चेयरमैन बनाया जाएगा। जमीर अहमद खान ने न सिर्फ यासिर खान पठान को जिताने में अहम रोल अदा किया, बल्कि अजीम पीर कादरी को हेस्कॉम का चेयरमैन बनाकर अपना वायदा भी पूरा किया। अजीम पीर कादरी को हेस्कॉम यानी हुबली इलेक्ट्रिसिटी सप्लाई कंपनी लिमिटेड का चेयरमैन नामजद किया गया है। इन्हें ओहदा चार्ज दिलाने के लिए जमीर अहमद खान खुद हुबली पहुंचे थे। हुबली में अजीम पीर कादरी के ओहदे का चार्ज लेने से पहले जमीर अहमद खान और इनके रफ़ीक़ार सिग्गावी पहुंचकर यहां के लोगों से मुलाकात की। यासिर खान पठान की कामयाबी और अजीम पीर कादरी के चेयरमैन बनने की खुशी में सिग्गावी में एक खास प्रोग्राम का इनेकाद किया गया था, जिसमें रियासती वजीर जमीर अहमद खान, सतीश जारकीहोली, श्रीनिवास माने, MLC नसीर अहमद, साबिक वजीर अब्दुल हकीम हिंडसकेरी के अलावा श्रीनिवास माने और कई अहम लीडरान मौजूद रहे। इस मौके पर जमीर अहमद खान ने कहा कि सिग्गावी में जब अजीम पीर कादरी की टिकट नहीं दी गई थी और यासिर खान पठान को टिकट दिए जाने पर जब पहली बार वो आए थे तो गो बैक के नारे लगाए गए थे। अब वही लोग यासिर खान पठान की कामयाबी और कादरी साहब को चेयरमैन बनाए जाने के बाद कम बैक के नारे लगा रहे। जमीर अहमद खान ने कहा कि यासिर खान पठान की कामयाबी के पीछे अजीम पीर कादरी का अहम रोल है। ನಮ್ಮ ಹುಲಿ ಕರ್ನಾಟಕದ ಹುಲಿ ಬಂಗಾರದ ಜಿಂಕೆ ನನ್ನ ನಾಯಕ BZ ಮುಂದೆ ಹೇಳ್ರಿ ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ। ತದನಂತರ ನಮಾಜ್ ಹೋಗಿ ಬರ್ತೀವಿ, ಅಲ್ಲಿವರೆಗೆ SV ಪಾಟೀಲ್ ಬೇನ್ ಮರ್ದವರು ಎಲ್ಲರೂ ಮಾತಾಡ್ತಾರೆ, ಜಾರಕಿಹೊಳಿ ಸಾಹೇಬ್ ಬರ್ತಾರೆ, ಅವರು ಮಾತಾಡ್ತಾರೆ, ಮತ್ತೆ ಜಮೀರ್ ಅಹಮದ್ ಸಾಹೇಬ್ರಿಗೆ ಮಾತಾಡ್ಸೋಣ ಅವ್ರು ಬಂದಂತ। ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತು। ಎಲ್ಲರಿಗೂ ನನ್ನ ನಮಸ್ಕಾರಗಳು। ಆಸೀನಿರುವ ನಮ್ಮ ಅಣ್ಣ ಅವರು, ನಮ್ಮ ಪಕ್ಷದ ಮುಖಂಡರು, ನಮ್ಮ ಸಮಾಜದ ಮುಖಂಡರು, ಮಾಜಿ ಮಂತ್ರಿಗಳು, ಹಾಲಿ CM ಪೊಲಿಟಿಕಲ್ ಸೆಕ್ರೆಟರಿ MLCಗಳು ಆದಂಥ ನಸೀರ್ ಅಹಮದ್ ಸಾಹೇಬ್ರೆ, ಹಿರಿಯವರು, ನಮ್ಮ ಅಣ್ಣ ಸಮಾನ ಆದಂಥ, ನಮ್ಮ ತಂದೆ ಸಮಾನ ಅನ್ಬೋದು, 89 ವಯಸ್ಸು, ನನ್ನ ತಂದೆ ಸಮಾನ ಆದಂಥ ಮಾಜಿ ಮಂತ್ರಿಗಳು ಆದಂಥ, ನಮ್ಮ ಮುಖಂಡರಾದಂಥ AM ಹಿಂಡಸಗಿರಿ ಸಾಹೇಬ್ರೆ, ಇನ್ನೊಬ್ರು ಆತ್ಮೀಯರು, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂತ ಆಜಂ ಪೀರ್ ಕಾದ್ರಿ ಅವರೇ, ಇನ್ನೊಬ್ರು ನಮ್ಮ ಆತ್ಮೀಯ ಆದಂತ ನಮ್ಮ ಪಕ್ಷದ ಮುಖಂಡರಾದಂತ ಅನ್ವರ್ ಪಾಷಾ ಅವರೇ, ಅಲ್ತಾಫ್ ಅಡ್ಡೂರ್ ಅವರೇ, ಅನಿಲ್ ಪಾಟೀಲ್ ಅವರೇ, CC ಪಾಟೀಲ್ ಅವರೇ, ಮುಜಾಹಿದ್ ಅವರೇ, ಆತ್ಮೀಯ ಆದಂತ ಈಶ್ವರ್ ಅವರೇ, ಎಲ್ಲರಿಗಿಂತ ಹೆಚ್ಚಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅನ್ಬೋದು ಯಾರು ಹೇಳಿ? ಸೋಮಣ್ಣ ದೇವಣ್ಣರ್, ಮಾಜಿ ಶಾಸಕರಾದಂತ ನನ್ನ ಆತ್ಮೀಯ ಆದಂತ ನಮ್ಮ ಪಕ್ಷದ ಮುಖಂಡರಾದಂತ ಸೋಮಣ್ಣ ಬೇವನ್ಮರದವರೇ, ವೇದಿಕೆ ಮೇಲೆ ಆಸೀನವರು, ಎಲ್ಲ ಪಕ್ಷದ ಮುಖಂಡರೇ, ಇಲ್ಲಿದಿಂದ ಎಲ್ಲ ಆತ್ಮೀಯರೇ, ಇವತ್ತು ದಿನ ನಸೀರ್ ಅಹಮದ್ ಸಾಹೇಬ್ರು ಹೇಳ್ದಂಗೆ ಹೋದ ಸತಿ ನಾವು ಬಂದಿದ್ವಿ, ಗೋ ಬ್ಯಾಕ್ ಜಮೀರ್ ಅಹಮದ್ ಖಾನ್, ನಸೀರ್ ಅಹಮದ್ ಖಾನ್, ಗೋ ಬ್ಯಾಕ್ ಅಂತ ವಾಪಸ್ ಕಳಿಸಿದ್ರ। ಇವತ್ತು ಸ್ವಾಗತ ಮಾಡಿ ಕಮ್ ಬ್ಯಾಕ್ ಅಂತ ಕರ್ಸ್ಕೊಂಡಿದ್ರ। ಬಹಳ ವರ್ಷದಿಂದ ತಮ್ಮ ಒಂದು ಕನ್ಸಿತ್ತು, ಇವತ್ತು ಆ ಕನ್ಸನ್ನ ನೆನ್ಸಾಗಿದೆ ಅಂತ ನಾನು ಭಾವಿಸ್ತೀನಿ। ಕಾರಣ ಅಂದ್ರೆ ಬಹಳ ವರ್ಷದಿಂದ ಆಜಂ ಪೀರ್ ಕಾದ್ರಿ ಅವರು 4 ಚುನಾವಣೆಯಲ್ಲಿ ನಿಂತಿದ್ರು, 4 ಚುನಾವಣೆಯಲ್ಲಿ ಸೋತಿದ್ರು। ಈ ಬಾರಿ ಅವ್ರು ಟಿಕೆಟ್ ಕೊಡಲೇಬೇಕಂತ ಒತ್ತಡ ಇತ್ತು, ಹಾಗಾಗಿ ಈ ಬಾರಿ ಟಿಕೆಟ್ ಕೊಡಕ್ಕೆ ಸಾಧ್ಯ ಆಗಿಲ್ಲ। ಕಾರಣಕ್ಕೆ ನಮ್ಮ ಪಕ್ಷ ವತಿಯಿಂದ ನಮ್ಮ ನಾಯಕರಾದಂತ ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು, ಇಲ್ಲ ಕಣೋ ಅವ್ನಿಗೆ ಅನ್ಯಾಯ ಆಗಿದೆ, ಅವ್ನ ಚುನಾವಣೆ ಆದ್ಮೇಲೆ ನಾನು ಏನಾದ್ರು ಮಾಡ್ತೀನಿ ಅಂತ
ಮನೆ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ರು. ಮಾತು ತಕ್ಕಂಗೆ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಎಸ್ಕಾಂ ಚೇರ್ಮನ್ ಅನ್ನ ನಮ್ಮ ಆಜಂ ಪೀರ್ ಖಾದ್ರಿ ಸಾಹೇಬ್ ಮಾಡಿದ್ದಾರೆ. ಮೊದಲಾಗಿ ನನ್ನ ಕಡೆಯಿಂದ ಅವರಿಗೆ ಧನ್ಯವಾದಗಳು ಸಹಿತ ಅಭಿನಂದನೆಗಳು ಸಲ್ಸಕ್ ಬಯಸ್ತಾ ಇದ್ದೀವಿ. ಅಂದ್ರೆ ನಮ್ಮ ನಸೀರ್ ಅಹಮದ್ ಸಾಹೇಬರು ಬಹಳ ಒಳ್ಳೆ ಮಾತು ಹೇಳಿದ್ರು. MLA ಆಗಿದ್ರೆ ಬರೀ ಒಂದು ತಾಲೂಕಿಗೆ ಸೀಮಿತ ಆಗಿತ್ತಾ ಇದು, ಸಿಗ್ಗೋಂಗ್ ಮಾತ್ರ ಸೀಮಿತ ಆಗಿದ್ರು. ಇವತ್ತು ನಮ್ಮ ಪಕ್ಷ, ನಮ್ಮ ಮುಖ್ಯಮಂತ್ರಿಗಳು 7 ಡಿಸ್ಟಿಕ್ ಜವಾಬ್ದಾರಿಯನ್ನ ಕೊಟ್ಟವ್ರೆ. 70 ಕಾನ್ಸ್ಟಿಟ್ಯೂನ್ಸಿ, 7 ಡಿಸ್ಟಿಕ್ ಅಂದ್ರೆ ಕನಿಷ್ಠ 65ರಿಂದ 70 ಕ್ಷೇತ್ರ ಬರ್ತದೆ. 70 ಕ್ಷೇತ್ರಗೂ ಅಲ್ಲಿ ಸೇವೆ ಸಲ್ಲಿಸೋದು ಒಂದು ಭಗವಂತ ಅಲ್ಲ ಅವರಿಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಆಜಂ ಪೀರ್ ಖಾದ್ರಿ ಬಗ್ಗೆ ನಾನು ಹೆಚ್ಚಾಗಿ ಏನು ಹೇಳೋಕ್ಕಾಗಲ್ಲ, ತಮಗೆಲ್ಲ ಗೊತ್ತಿರೋದೇ ವಿಚಾರ. ಆಜಂ ಪೀರ್ ಖಾದ್ರಿ ಅವ್ರಿಗೆ ನನ್ಕಿಂತ ಹೆಚ್ಚಾಗಿ ತಮಗೆಲ್ಲ ಗೊತ್ತಿರೋದೇ ವಿಚಾರ. ಅವ್ರು ಒಂದೇ ಬಾರಿ 99 ಗೆದ್ದಿ 4 ಬಾರಿ ಸೋತಿ ಬಹಳ ಕಷ್ಟ ಸಿಕ್ಕಾಕೊಂಡ್ಬಿಟ್ಟಿದ್ರು. 2023 ಟಿಕೆಟ್ ಕೊಟ್ಟಿಲ್ಲ, 2020 ಮೊನ್ನೆ ಚುನಾವಣೆದಲ್ಲೂ ನಾವು ಅವ್ರನ್ನೇ ಕೊಡ್ಬೇಕಂತ ಕೇಳಿದ್ವಿ. ಪಕ್ಷ ವತಿಯಿಂದ ಇವ್ರನ್ನ ಕೊಟ್ಟು ನಮ್ಮ ಪಠಾಣ್ನ ಟಿಕೆಟ್ ಕೊಟ್ಟಿರೋ ತಮ್ಗೆಲ್ಲ ಗೊತ್ತಿರಲಿಲ್ಲ. ಇವತ್ತು ಪಠಾಣ ಗೆದ್ದಿರೋದಕ್ಕೆ ಎಲ್ಲ ಶ್ರಮ ಪಟ್ಟಿದ್ದು ನೀವೆಲ್ಲ ಒಂದ್ ಕಡೆ ಇದ್ರೆ ನಮ್ಮ ಆಜಂ ಪೀರ್ ಖಾದ್ರಿ ಅವ್ರು ಕೈ ಜೋಡ್ತಿಲ್ಲ ಅಂದ್ರೆ ಪಠಾಣ್ ಅವ್ರು ಗೆಲ್ಲಕ್ಕೆ ಸಾಧ್ಯ ಆಗ್ತಲ್ಲ. ರಿಸಲ್ಟ್ ಬಂದ ತಕ್ಷಣ ಅವತ್ತು ನಾವು ನಸೀರ್ ಅಹಮದ್ ಸಾಹೇಬರು ಬಹಳ ಜನ, ಬೈಟಿ ಸುರೇಶ್ ಅವರು ಬಹಳ ಜನ ಮುಖ್ಯಮಂತ್ರಿಗಳು ಭೇಟಿ ಮಾಡಕ್ಕೆ ನಾವು ಹೋಗಿದ್ವಿ. ನಾವು ಮುಖ್ಯಮಂತ್ರಿಗಳು ಭೇಟಿ ಮಾಡುವಾಗ ಇಲ್ಲ ಕಣೋ ಸಿಕ್ಕೋ, ನನ್ನ ನಿರೀಕ್ಷೆ ಇತ್ತು ಗೆದ್ದೇ ಗೆಲ್ತೀವಂತ. ನನ್ನ ನಿರೀಕ್ಷೆ ಇದ್ದಿದ್ದು 4ರಿಂದ 5 ಸಾವಿರ ಗೆಲ್ತಾರಂತ. ಒಳ್ಳೆ ಲೀಡಲ್ಲಿ ಗೆದ್ದಿದ್ದೀವಿ, 13,000 ಲೀಡಲ್ಲಿ ಗೆದ್ದಿದ್ದೀವಿ. ಅಂದ್ರೆ ಈ ಗೆಲುವು ನಮ್ಗೆ ಯಾರಿಗೂ ಇಲ್ಲ, ಅದು ಆಜಂ ಪೀರ್ ಖಾದ್ರಿಗೆ ಹೋಗ್ಬೇಕು. ಸಲ್ಸಿ ಏನಾದ್ರು ಇಂಡಿಪೆಂಡೆಂಟ್ ಏನಾದ್ರು ನಿಂತಿದ್ರೆ ನಾವು ಗೆಲ್ಲೋದು ಕಷ್ಟ ಆಗ್ತಾ ಇದೆ ಅಂತ ಸೋಮಣ್ಣ ಅವರೇ ಮಾನ್ಯ ಮುಖ್ಯಮಂತ್ರಿಗಳು ಇರ್ತಾರೆ. ಇದೆಲ್ಲ ಕ್ರೆಡಿಟ್ ಹೋಗ್ಬೇಕಾಗಿರೋದೇ ಮಾನ್ಯ ಆಜಂ ಪೀರ್ ಖಾದ್ರಿ ಅವ್ರಿಗಂತ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ನಾವು ಬಹಳ ಇವತ್ತು ರಾಜ್ಯದ ಜನ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ 3 ಉಪಚುನಾವಣೆಯಲ್ಲೂ 3 ಸೀಟನ್ನ ಗೆಲ್ಸ್ಕೊಟ್ಟಿದ್ದಾರೆ.